ಸ್ತೋತ್ರ. ಒಂದ್ ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಮಗನಿ ಮಗಳೇ, ಸೋದರಿ ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗ ಒಂದು ಮಾತು ಹೇಳ್ತೀನಿ, ಇಷ್ಟ ಆಮೇಲೆ ಹೇಳ್ಬೇಕು. ಆಮೇನ್. ರೆಡಿನಾ? ಈ ಮಾತು ಕೇಳಿ ಇಷ್ಟ ಆಮೇಲೆ ಹೇಳ್ಬೇಕು. ಮಗನಿ ಮಗಳೇ, ಸಹೋದರಿ, ಯಾಕೋಬನ ಲೇಳನ್ನು ತಿರಸ್ಕಾರ ಮಾಡಿದರು, ಯಾಕೋಬನ ಲೇಳನ್ನು ರಿಜೆಕ್ಟ್ ಮಾಡಿದರು, ಯಾಕೋಬನ ಲೇಳನ್ನು ಅಲಕ್ಷ್ಯ ಮಾಡಿದರು. ದೇವರು ಲೇಳನ್ನು ಆಶೀರ್ವದಿಸಿದ್ದಾರೆ, ತಾನ ಕೊಟ್ಟಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಈ ಒಂದು ಮಾತು ದೇವ್ರ ಸ್ತೋತ್ರ. ಮಗನಿ ಮಗಳೇ, ಸಹೋದರಿ, ಕೆಲವು ಜನ ನಿಮ್ಮನ್ನು ರಿಜೆಕ್ಟ್ ಮಾಡಬಹುದು. ಆಮೇಲೆ ಬರಲಿಲ್ಲ. ಕೆಲವು ಜನ ನಿಮ್ಮನ್ನು ರಿಜೆಕ್ಟ್ ಮಾಡಬಹುದು, ಕೆಲವು ಜನ ನಿಮ್ಮನ್ನ ಅಲಕ್ಷ್ಯ ಮಾಡಬಹುದು, ಕೆಲವು ಜನ ನಿಮ್ಮನ್ನು ತಿರಸ್ಕಾರ ಮಾಡಬಹುದು. ನೀವೇನ್ ಚಿಂತೆ ಮಾಡಬೇಡ್ರಿ. ಜನ ತಿರಸ್ಕಾರ ಮಾಡಿದ್ರು, ದೇವರು ನಿಮ್ಮನ್ನು ಲಕ್ಷ್ಯ ಮಾಡ್ತಾನೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನಿಮ್ಮ ಮಕ್ಕಳು ನಿಮ್ಮನ್ನು ಅಲಕ್ಷ್ಯ ಮಾಡ್ತಾರೆ, ತಪ್ಪಾದೆ ಪಡಬೇಡ. ದೇವರು ನಿಮ್ಮನ್ನು ಲಕ್ಷ್ಯ ಮಾಡ್ತಾನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಮೇಲಾಧಿಕಾರಿ ನಿಮ್ಮನ್ನು ಅಲಕ್ಷ್ಯ ಮಾಡ್ತಾರೆ ಅಂತ ಚಿಂತೆ ಮಾಡಬೇಡ. ದೇವರು ನಿಮ್ಮನ್ನು ಲಕ್ಷ್ಯ ಮಾಡ್ತಾನೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹಂಗೆ ಹಲ್ಲೆಲೂಯಾ. ಜೊತೆ ವಿಶ್ವಾಸಿಗಳು, ಸ್ನೇಹಿತರು, ಬಂಧುಗಳು ನಿಮ್ಮನ್ನು ಅಲಕ್ಷ್ಯ ಮಾಡ್ತಾರಂತ, ರಿಜೆಕ್ಟ್ ಮಾಡ್ತಾರಂತ, ತಿರಸ್ಕಾರ ಮಾಡ್ತಾರಂತ ತಪ್ಪಾದೆ ಪಡಬೇಡ. ದೇವರು ನಿಮ್ಮನ್ನು ಲಕ್ಷ್ಯ ಮಾಡಿ ಆಶೀರ್ವಾದ ಮಾಡುವ ದೇವರು. ಇವತ್ತು ಆಲಯದಲ್ಲಿ ಕೂತಿರುವಂತ ನಿಮ್ಮನ್ನು ಸಹ ನನ್ನ ದೇವರು ಲಕ್ಷ್ಯ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಈ ವ್ಯಕ್ತಿನ ಆಮೇಲೆ ಬರಲಿಲ್ಲ. ತಿರಸ್ಕರಿಸಲ್ಪಟ್ಟ ಪ್ರತಿ ವ್ಯಕ್ತಿನ, ತಿರಸ್ಕರಿಸಲ್ಪಟ್ಟ ಪ್ರತಿ ಸ್ತ್ರೀಯನ್ನ, ತಿರಸ್ಕರಿಸಲ್ಪಟ್ಟಂತ ಪ್ರತಿ ಸೇವಕನನ್ನ, ತಿರಸ್ಕರಿಸಲ್ಪಟ್ಟ ಪ್ರತಿ ಕುಟುಂಬನ, ತಿರಸ್ಕರಿಸಲ್ಪಟ್ಟ ಪ್ರತಿ ಸೇವಕರನ್ನ ನನ್ನ ದೇವರ ಮೇಲೆ ತರ್ತಾ ಇದ್ದಾನೆ.